ನಮಗಿಂತ ಹೆಚ್ಚು ನೋವು ಪಟ್ಟಿರೋದು ಅವರೇ ಅಂತ ನಾವು ಹೋಗಿದ್ದೀವಿ. ಅಂದರೆ ನಮ್ಮದು ಏನು ಗೊತ್ತಿಲ್ಲ, ಬಿಕಾಸ್ ಈ ಅನ್ಕಾನ್ಷಿಯಸ್ ಸ್ಟೇಟ್. ಬಟ್ ದೇ ಆರ್ ಕಾನ್ಷಿಯಸ್, ದೇ ನೋ. ಒಂದು ಸ್ವಲ್ಪ ಏನಾದರೂ ವ್ಯತ್ಯಾಸ ಆಗ್ಬಿಟ್ಟು ಏನಾಗ್ತಂದ್ರೆ ಆ ಲೈಫ್ ಲಾಂಗ್ ಕಾಡ್ತಾನೆ ಇರ್ತದೆ. ಕಾರ್ಡಿಯೋ ಸಮಸ್ಯೆ ಆದಾಗ ಅಂತ ಅಂದಾಗ್ಲೇನೆ ಎದೆ ನಡಗೋಯ್ತು. ಯಾಕಂದ್ರೆ ಹೋಗುವಾಗ ಒಟ್ಟಿಗೆ ಹೋದವ್ರು ನೀವು, ಎಲ್ಲವೂ ಒಳ್ಳೇದಾಗಿದೆ. ಮಧ್ಯದಲ್ಲಿ ಎಲ್ಲಾದ್ರೂ ಒಂದು ಆಘಾತ ಆಗಿ ಬೇರೆ ರೀತಿ ಏನಾದರೂ? ನನಗೆ ತುಂಬ ಹೆದರಿಕೆ ಆಗಿದ್ದಂದ್ರೆ ಅವಾಗಲೇನೆ. ಅಂದರೆ ಕ್ಯಾನ್ಸರ್ ಅನ್ನೋ ವರ್ಡೇ ನಮ್ಗೆ ಹೆದರಿಕೆ. ಬಟ್ ಈಗಿನ ದಿನದಲ್ಲಿ ನಾನು ನೋಡ್ತಾ ಇದ್ದೀನಿ ತುಂಬ ಜನಕ್ಕೆ ಮಕ್ಕಳಿಗೆ ಕೂಡ ಬರ್ತಾ ಇದೆ, ಜಾಸ್ತಿ ಆಗಿದೆ ಅಂತ ನನಗನ್ಸುತ್ತೆ. ಇದು ಎರಡಾಯಿತು. ಅಷ್ಟು ಚೆನ್ನಾಗಿ ಆಚೆ ಬಂದರೆ ಇದ್ರಲ್ಲೂ ಬರ್ತೀರಿ. ನಾನು ಯಾವಾಗಲೂ ಅದನ್ನ ಹೇಳ್ತಾ ಇದ್ದೆ ಅವರಿಗೆ. ಶಿವಣ್ಣ ಸ್ಟ್ರಾಂಗು, ಶಿವಣ್ಣ ಡ್ಯಾನ್ಸ್ ಮಾಡ್ತಾರೆ, ಶಿವಣ್ಣ ಈಗಲೂ ಸಣ್ಣ ಏಜಿನ ಪಾತ್ರ ಮಾಡ್ತಾರೆ, ಹಾಗೆ ಅಂತ ನಾವು ಮಾಧ್ಯಮದವ್ರು ಹೇಳ್ತಾ ಇದ್ದೆವು. ಆದರೆ ಅದನ್ನು ನೀವು ಪ್ರೂವ್ ಮಾಡಿದ್ರೆ, ನೀವು ಅದನ್ನು ಬದುಕಿ ತೋರಿಸಿದ್ರಿ. ಇನ್ನು ಯಾವಾಗೆಲ್ಲ ಶೂಟಿಂಗು ಏನು ಮತ್ತೆ ಹಠ ಮಾಡ್ತಾ ಇದ್ದೀರಾ? ಹೇಗೆ? ಇಲ್ಲ, ಹಠ ಏನಿಲ್ಲ. ಬಗ್ಗೆ ಇನ್ನೊಂದು 4 weeks ಆದಮೇಲೆ ಸೆಪ್ಟೆಂಬರ್, ಐ ಥಿಂಕ್ ಇನ್ನೊಂದು ಬೈ ಮಾರ್ಚ್ ಐ ಸ್ಟಾರ್ಟ್. ಫಸ್ಟ್ ವೀಕ್ ಆಫ್ ಮಾರ್ಚ್ ಐ ಸ್ಟಾರ್ಟ್. ಯಾವುದೆಲ್ಲ ಇದೆ? ರಾಮ್ ಚರಣ್ ಜೊತೆಲಿ ಮಾಡ್ತಾರೆ. ಒಂದು 135 ಅಂತ ಒಬ್ಬ ತಮಿಳ್ ಡೈರೆಕ್ಟರ್ ಕಾರ್ತಿಕ್ ಅಂತ ಡೈರೆಕ್ಟ್ ಮಾಡ್ತಾರೆ. ಸದ್ಯಕ್ಕೆ ಅದು ಎರಡಿದೆ. ಆಮೇಲೆ ಈಗ ಟೆಸ್ಟ್ ರಿಪೋರ್ಟ್ ಕಂಪ್ಲೀಟ್ ನಾರ್ಮಲ್ ಆಗಿ ಎಲ್ಲ ರಿಪೋರ್ಟ್ಸ್ ಬಂತು. ಪೆಥಾಲಜಿ ವಾಸ್ ದ ಲಾಸ್ಟ್ ವಿಚ್ ಸೆಡ್ ಕ್ಯಾನ್ಸರ್ ಫ್ರೀ. ಆಮೇಲೆ ಅದೇನೋ ಇನ್ನೊಂದು ಹೊಸದು ಹೇಳಿದ್ದಾರೆ, ಮೈಯಲ್ಲಿ ಎಲ್ಲೇ ಇದ್ರೂ ಅದು ಒಂದೇ ಒಂದು ಚಿಕ್ಕದು ಕಣ ಇದ್ರೂ ಅದು ಡಿಟೆಕ್ಟ್ ಮಾಡುತ್ತೆ ಅಂತ. ಅದು ಸೊ ಅದು ಒಂದು ಟೆಸ್ಟ್ ಮಾಡ್ತಾರೆ ಇವಾಗ. ನೆಕ್ಸ್ಟ್ ಮಂತ್ ಐತಿ ಕೇಳ್ಬಿಟ್ಟು ಅಷ್ಟೇ. ಇಲ್ಲಿ ಬಂದಾಗ ದೊಡ್ಡ ಮಗಳು ಬಂದ ತಕ್ಷಣ ನಿಮ್ಮನ್ನು ಹೇಗೆ? ಖುಷಿನೇ ಪಾಪ. ಯಾರು ಮೂಡಲಿಲ್ಲ, ಯಾರೂ ಹಂಗೆ ಖುಷಿ ಅಂದರೆ ಎವ್ರಿಬಡಿ ಇಸ್ ಬಿಕಮಿಂಗ್ ಕ್ವಾಯಟ್ ಆ್ಯಂಡ್ ಎಮೋಷ್ನಲ್ ಅಷ್ಟೇ. ಇಲ್ಲಿ ಎಲ್ಲರೂ ಕ್ವೈಟ್ ಆಗಿದ್ದಾರೆ. ನಮ್ಮ ಮನೇಲಿ ಎಲ್ಲರೂ ಅಷ್ಟೇ, ನಾವು ಬಂದಾಗ ಎಲ್ಲರೂ ಅಂತ ಹಿಂಗೆ ನೋಡ್ತಾ ಇದ್ದಾರೆ. ಅದು ಅಷ್ಟು ಜನ ಬೇರೆ ಇದ್ರು ಜೊತೆಲಿ. ನಮ್ಮ ಮನೇಲಿ ಕೆಲಸ ಮಾಡೋರು ಹುಡುಗರು ಯಾರಿಗೂ ಮಾತಾಡೋಕ್ಕೆ ಆಗ್ತಿಲ್ಲ. ಜಸ್ಟ್ ಲುಕಿಂಗ್ ಅಟ್ ಮೀ. ಅಷ್ಟೇ ಯಾವ ಒಂದು ಅನುಭವ ಆಗಬೇಕಾಯ್ತು, ಆಯಿತು ಅಷ್ಟೇ. ಒಂದು ಜೀವನದ ಪಾಠ ಇದು. ಜೀವನದ ಪಾಠ ಮೂರನೇ ಪಾಠ. ಬಟ್ ಎಲ್ಲದರಲ್ಲೂ ನಾವು ಅದನ್ನ ಜಯಿಸ್ಕೊಂಡು ಬಂದಿದ್ದೀವಿ ಮೂರೂ. ನಾನು ಅವ್ರಿಗೆ ಅದನ್ನೇ ಹೇಳಿದೆ. ಇನ್ಫ್ಯಾಕ್ಟ್ ಇದು ಎರಡಾಯಿತು. ಅಷ್ಟು ಚೆನ್ನಾಗಿ ಆಚೆ ಬಂದರೆ ಇದ್ರಲ್ಲೂ ಬರ್ತೀರ. ಕರೆಕ್ಟ್. ನಾನು ಯಾವಾಗಲೂ ಅದನ್ನು ಹೇಳ್ತಾ ಇದ್ದೆ ಅವರಿಗೆ. ಸೊ ಧೈರ್ಯ ಅನ್ನೋದು ಅದೇ ನೀವು ಕೇಳಿದ್ರಲ್ಲ, ಅದು ಹಾಗೆ ಬರುತ್ತೆ ಅಂತ ಕಾಣುತ್ತೆ. ಆ ಟೈಮಲ್ಲಿ ಹೆಂಗೆ ಈಗ ನಾಳೆದು ನಾನೇನು ಯೋಚನೆ ಮಾಡಿ ತಲೆ ಕೆಡ್ಸ್ಕೊಳಕ್ಕೋಗಲ್ಲ. ಇವಾಗಿಂದೇನು ಅದನ್ನು ನೋಡ್ತೀನಿ. ನಾಳೆ ಹೆಂಗೆ ಬರುತ್ತೆ ಹಾಗೆ ಆ ಥರ ತೊಗೊಂಡೋದ್ವಿ ನಾವು. ಮುಂದಿಂದನ್ನ ಹೆದರ್ಕೊಂಡು ಮಾಡಿದ್ದಿದ್ರೆ ನಾವು ಈ ಲೆವೆಲಿಗೆ ಇರ್ತಿರ್ಲಿಲ್ಲ. ಅಂದರೆ ಹೆಲ್ದಿಯಾಗಿರೋಕ್ಕೂ ನಾವು ಸ್ಟ್ರಾಂಗ್ ಆಗಿರಬೇಕು. ಅದು ಗೊತ್ತಿಲ್ಲದೆ ಬಂದಿರುತ್ತೆ. ಅದು ಆಗುತ್ತೆ, ಎಲ್ಲರೂ ಮಾಡ್ತಾರೆ ಗಣಪತಿ. ಆ ಥರ ಟೈಮ್ ಬಂದಾಗ, ಆ ಥರ ಸಿಚುವೇಶನ್ ಬಂದಾಗ ಎನಿಬಡಿ ವುಡ್ ಆ್ಯಕ್ಟ್ ಲೈಕ್ ಮೀ, ಐ ಥಿಂಕ್. ಅಂದರೆ ಅದು ಹೆಂಗೆ ನಡ್ಕೊಂಡು ಹೋಗುತ್ತೆ ಹಂಗೆ ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ. ಆದರೆ ಎದೆ ಹೊಡೆದೇನೆ ಅದನ್ನು ಗಟ್ಟಿ ಇಟ್ಕೊಂಡು ಬದುಕೋದು ಒಂದು ದೊಡ್ಡ ಕಷ್ಟದ ಕೆಲಸ. ಅದು ಅಷ್ಟು ಸುಲಭ ಇಲ್ಲ. ಈಗ ನಾವು ಮಾತಾಡಿದಷ್ಟು ಸುಲಭ ಇಲ್ಲ. ಈಗ ನೀವು ಕ್ಯಾನ್ಸರ್ ಫ್ರೀ ಆಗಿ ಆಪರೇಷನ್ ಮುಗಿಸ್ಕೊಂಡು ಸುಖವಾಗಿ ಬಂದು ಕೂತಾಗ ನಾವು ಮಾತಾಡ್ತಾ ಇದ್ದೇವೆ. ಆದರೆ ಅದೇ ನೀವು ಹೋಗುವ ಕ್ಷಣ, ಆ ಹೋದ ಕ್ಷಣ, ಆಪರೇಷನ್ ತೋಟ್ರೆ ಗಂಡನನ್ನು ಕರ್ಕೊಂಡು ಹೋಗ್ತಾ ಇರುವಂತಹ ರೀತಿ, ಆಮೇಲೆ ಹಾರ್ಟ್ ಪ್ರಾಬ್ಲಮ್ ಶುರುವಾದದ್ದು, ಇವೆಲ್ಲವನ್ನು ನೀವು ನಿಮ್ಮ ಎದೆ ಹೊಡೆದು ಹೋಗಿ ವ್ಯಾಪಾರ ಇದು ಅಲ್ವಾ? ಅಂದ್ರೆ ಅದರಲ್ಲೂ ಅಪರಿಚಿತ ಸ್ಥಳ. ಅದೇ ಹೇಳೋದು, ನಮಗಿಂತ ಅಲ್ಲಿ ಮಗಳೊಬ್ಬಳು ಬಿಟ್ರೆ ನಮಗಿಂತ ಹೆಚ್ಚು ನೋವು ಪಟ್ಟಿರೋದು ಅವರೇ. ನಾವು ಹೋಗಿದ್ದೀವಿ. ಅಂದರೆ ನಮ್ದು ಏನು ಗೊತ್ತಿಲ್ಲ, ಬಿಕಾಸ್ ಈ ಅನ್ಕಾನ್ಷಿಯಸ್ ಸ್ಟೇಟ್. ಬಟ್ ದೇ ಆರ್ ಕಾನ್ಷಿಯಸ್, ದೇ ನೋ. ಒಂದು ಸ್ವಲ್ಪ ಏನಾದರೂ ವ್ಯತ್ಯಾಸ ಆಗ್ಬಿಟ್ಟು ಏನಾಗ್ತಂದ್ರೆ ಆ ಲೈಫ್ ಲಾಂಗ್ ಕಾಡ್ತಾನೆ ಇರ್ತದೆ. ಬಟ್ ನಮ್ಗೆ ಅದಲ್ವಲ್ಲ, ನಾವು ಹೋಗಿದ್ದೀವಿ ಅಷ್ಟೇ. ಏನಾಯ್ತು ಗೊತ್ತಿಲ್ಲ. ಇಟ್ ಗೋಸ್ ಆಫ್ ಸೀಕ್ರೆಟ್ಲಿ, ಗುಟ್ಟಾಗಿ ಹೊಂಟೋಗುತ್ತೆ ಅದು. ಬಟ್ ಇವ್ರು ಗುಟ್ಟಾಗಿ ಉಳ್ಕೊಂಡ್ಬಿಡುತ್ತೆ. ಹೌದು, ಅದೇ ನೋಡಿ ಮನುಷ್ಯ ಆಮೇಲೆ ಅನುಭವಿಸ್ಬೇಕಲ್ಲ ಅದು. ಎಸ್,
ಆಮೇಲೆ ನನಗಂತೂ ಕಾರ್ಡಿಯೋ ಸಮಸ್ಯೆ ಆದಾಗ ಅಂತ ಅಂದಾಗ್ಲೇ ಎದೆ ನಡಗೋಯ್ತು. ಯಾಕಂದರೆ ಹೋಗುವಾಗ ಒಟ್ಟಿಗೆ ಹೋದವರು ನೀವು, ಎಲ್ಲವೂ ಒಳ್ಳೆಯದಾಗಿದೆ. ಮಧ್ಯದಲ್ಲಿ ಎಲ್ಲಾದರೂ ಒಂದು ಆಘಾತ ಆಗಿ ಬೇರೆ ರೀತಿ ಏನಾದರೂ? ದಟ್ ಟೈಮ್ ನನಗೆ ತುಂಬ ಹೆದರಿಕೆ ಆಗಿದ್ದಂದರೆ ಅವಾಗಲೇ. ಅಲ್ಲಿವರೆಗೂ ನಾನು ಹೆಂಗೋ ಗಟ್ಟಿಯಾಗಿ ಬಂದೆ ಅಲ್ಲಿವರೆಗೂ. ಬಟ್ ಅದನ್ನು ಅವರಿದ್ದರು, ಅಲ್ಲೇ ಇದ್ದರು. ನನಗೆ ಅವ್ರನ್ನ ನೋಡ್ತಾ ಇದ್ದೀನಿ. ಆ ಟೈಮಲ್ಲಿ ಅವ್ರು ಹಂಗೆ ಹೇಳ್ತಾ ಇದ್ದಾರೆ, ಮತ್ತೆ ಕಾರ್ಡಿಯೋ ವಾಟ್ ವಾಸ್ ದಟ್ ಆ್ಯಂಜಿಯೋಗ್ರಾಮ್ ಮಾಡಬೇಕು, ಇಫ್ ದರ್ ಇಸ್ ಸಮಥಿಂಗ್, ದಿಸ್ ಇಸ್ ದ ಪ್ರೋಟೋಕಾಲ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಅವರು. ನನಗೆ ತಲೆಗೆ ಏನೂ ಹೋಗ್ತಾ ಇಲ್ಲ. ಇದಾಗಿ ಇವಾಗಷ್ಟೇ ಬಂದಿದ್ದಾರೆ, ಮತ್ತೆ ಏನಾಯಿತು ಅಂತ ಹೆಂಗೋ ಮತ್ತೆ ದೇವರು ದೊಡ್ಡವನು. ಆ್ಯಂಡ್ ಜೊತೆಗೆ ಎಲ್ಲರೂ ಜೊತೆಲಿ ಜನರ ಪ್ರೀತಿ ವಿಶ್ವಾಸ. ದಿನ ಅದು ಪೂಜೆ ಮಾಡಿಸಿದ್ ನಮ್ಮ ಫೋನ್ಗಳಿಗೆ ಕಳಿಸ್ತಾನೆ ಇದ್ದೆ. ಬೆಳಿಗ್ಗೆ ಓಪನ್ ಮಾಡಿದ್ರೆ ದೇವ್ರಿಗೆ ಕೋತ ಅವರು ಯಾರೋ ಒಬ್ಬ ಹುಡುಗ ಈಗ ಬೆಳಗ್ಗೆ ಬರುವಾಗ ಹೇಳ್ತಾ ಇದ್ದ, ನಾನು ಮೈಸೂರೊಂದು ಗುರುಕುಲಕ್ಕೆ ಹೋಗಿ ಪೂಜೆ ಮಾಡಿಸ್ಕೊ ಬಂದಿದ್ದೆ ಸರ್ ಅಂತ. ಅದೇ ಈಗಿನ ದಿನಚರಿ ಹೇಗೆ ಈಗ? ಯೂಶುವಲ್ ಮಾರ್ನಿಂಗ್ ವಾಕ್ ಹೋಗ್ತೀನಿ, ಜಸ್ಟ್ ಕಮ್. ಸ್ವಲ್ಪ ಈ ಜೆಟ್ಲಾಗಿದೆ ಲಿಟಲ್ ಬಿಟ್, ಬಟ್ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನಿಮಗೆ ಹೇಗೆ ಅನಿಸ್ತದೆ ಈಗ ಬಿಫೋರ್ ಆಪರೇಷನ್ ಆ್ಯಂಡ್ ಆಫ್ಟರ್ ಆಪರೇಷನ್? ಹಂಗೆ ಇದಾರೆ, ಡಿಫ್ರೆನ್ಸ್ ಅಲ್ಲಿಗೊಂದು ಇಲ್ಲ. ಆಪ್ರೇಷನ್ ಆದಮೇಲೆ ಆ ಟ್ಯೂಬ್ಸ್ ಎಲ್ಲ ಇದ್ದಾಗ ಅದು ಸ್ವಲ್ಪ ವಾಕಿಂಗಿಗೆ ಎದ್ದಾಗೆಲ್ಲ ಅಷ್ಟೊಂದು ಟ್ಯೂಬ್ಸ್ ಇತ್ತು ಮೈಲಿ, 4 ಒಟ್ಟು ಆಲ್ ಟುಗೆದರ್ ಐ ಥಿಂಕ್. ಆ್ಯಂಡ್ ದಟ್ ಪೌಚ್ ದೇ ವುಡ್ ಹ್ಯಾವ್ ಪುಟ್, ಆಲ್ ದಟ್ ವಾಸ್ ದೇರ್. ಅದು ಸ್ವಲ್ಪ ಮನಸ್ಸಿಗೆ ಡಿಸ್ಟರ್ಬ್ ಆಗ್ತಾಯಿತ್ತು. ಬಟ್ ನಾನೇ ನನಗೆ ಹೇಳ್ಕೊಳ್ತಾ ಇದ್ದೆ, ಓಕೆ ಡ್ಯಾಡಿ ಇದನ್ನು ತೆಗಿತಾರೆ, ಇವತ್ತು ಇದನ್ನು ತೆಗಿತಾರೆ. ಸೊ ಅದು ತೆಗಿತಾರೆ ಅನ್ನೋದೇ ಖುಷಿ ಅದು. ಸೊ ಎವ್ರಿ ಟೈಮ್ ಒಂದು ಟ್ಯೂಬ್ ಹೋದಾಗ ಖುಷಿ ಆಗ್ತಾ ಇತ್ತು. ಲಾಸ್ಟ್ ಒನ್ ಮುಗಿದಾಗ ಐ ವಾಸ್ ಲೈಕ್ ಹಿ ವಾಸ್ ಫ್ರೀ. ನನಗೆ ಐ ವಾಸ್ ನಾಟ್ ಥಿಂಕಿಂಗ್ ಎನಿಥಿಂಗ್, ಬಿಕಾಸ್ ಅದು ಇಟ್ ಬಿಕೇಮ್ ಲೈಕ್ ಎ ಕಂಪ್ಯಾನಿಯನ್ ಫಾರ್ ಮಿ. ಸಮಥಿಂಗ್ ಇಸ್ ದೇರ್ ಫಾರ್ ಮಿ, ಸಮ್ ಕಂಪ್ಯಾನಿಯನ್ ಇಸ್ ದೇರ್. ಅಂದರೆ ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್. ಅದು ತುಂಬ ಆಳವಾಗಿದ್ದಾಗ ಮಾತ್ರ ಇದು ಯಾರು ಅಂಡರ್ಗೋ ಮಾಡಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಸೊ ದಟ್ಸ್ ವೈ ಐ ಸೇ ಇಟ್ಸ್ ಮೈ ಕಂಪ್ಯಾನಿಯನ್. ಎನಿ ಟ್ಯೂಬ್ ಇಟ್ಸ್ ಎ ಕಂಪ್ಯಾನಿಯನ್ ಫಾರ್ ಮಿ, ವಿಚ್ ಮೇಡ್ ಮಿ ಈಸಿ. I can never forget that. ಬಹುಶಃ ಡಾಕ್ಟರ್ ನಿಮ್ಮ ಕಾಲಿಕೆ ದೇವರೇ ಕಾಣುತ್ತಲ್ಲ. ಅದರಲ್ಲೂ ಕನ್ನಡಿಗರು ನೋಡಿ. ಅದರಲ್ಲೂ ಆ 3rd ಟ್ಯೂಬ್ ತೆಗಿಬೇಕಾದ್ರೆ ತುಂಬಾ ನೋವಾಗಿತ್ತು ಅವ್ರಿಗೆ ಅವತ್ತು. ಪಾಪ ಡಾಕ್ಟ್ರೇ ಸಾರಿ ನಂಗೆ ಏನು ಮಾಡೋಕ್ಕಾಗಲಿಲ್ಲ, ಪೇಯ್ನ್ ಕಡಿಮೆ ಮಾಡೋಕ್ಕೆ ಅಂತ ಮೆಸೇಜ್ ಎಲ್ಲ ಕಳಿಸಿದ್ರು ಅವರು. ಸೊ ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇಷ್ಟೊತ್ತು ನಿಮ್ಮೊಟ್ಟಿಗೆ ಇದು ಆ್ಯಕ್ಚುಲಿ ಇದು ಮಾತಾಡೋ ಸಮಯ ಹೌದಲ್ವೋ ನನಗೆ ಗೊತ್ತಿಲ್ಲ, ಆದರೆ ನನ್ನ ಉದ್ದೇಶ ಸಮಥಿಂಗ್ ಶುಡ್ ಹ್ಯಾಪನ್ ಇಮಿಡಿಯೇಟ್ಲಿ. ಅಂದರೆ ಯಾವಾಗ ಏನಂದರೆ ಇದು ಪ್ರಿಪೇರ್ಡ್ ಅನ್ನೋದಕ್ಕಿಂತ ವೆನ್ ಇಟ್ ಕಮ್ಸ್ ಫ್ರಮ್ ದ ಹಾರ್ಟ್ ಆಲ್ವೇಸ್ ಇಟ್ಸ್ ನೈಸ್. ಅಂದರೆ ವಾಟ್ ಕಮ್ಸ್ ಫಸ್ಟ್ ಇದೆಯಲ್ಲ ದಟ್ ಈಸ್ ಸಮಥಿಂಗ್ ಎಲ್ಸ್. ಕೆಲವ್ರಿಗೆ ಅದು ಅವಕಾಶ ಸಿಗುತ್ತೆ. ಅದೇ ಅವರು ಧೈರ್ಯ ಅಂದರೆ ಇವಾಗೇನು ನಾನು ಧೈರ್ಯವಾಗಿದ್ದೀನಿ ಅಂತ ಹೇಳೋದಾಗಲಿಲ್ಲ. ಬಟ್ ಅವ್ರಿಗೆ ಅದಿತ್ತು, ನಾನು ಮಾಡಿಸ್ಕೊಳ್ತೀನಿ, ಐ ಆಮ್ ಗೋಯಿಂಗ್ ಟು ಬಿ ಆಲ್ ರೈಟ್. ಪಾಸಿಟಿವಿಟಿ ಇದ್ದರೆ ಏನಾದರೂ ಮಾಡ್ಬೋದು. ಸ್ಟಾರ್ಟಿಂಗಲ್ಲಿ ಅಯ್ಯೋ ಆಗಲ್ಲ ಅಂತ ಬಂದುಬಿಟ್ರೆ ಅದು ಆಗೋದೇ ಇಲ್ಲ ಅದು. ಸೊ ಹಿ ವಾಸ್ ಸ್ಟ್ರಾಂಗ್ ಇನಫ್ ಮೆಂಟಲಿ, ತುಂಬ ಸ್ಟ್ರಾಂಗ್ ಆಗಿ ಇದ್ದರು. ದುಃಖನೂ ಆಗಿದೆ ಅವ್ರಿಗಿಲ್ಲ ಅಂತ ನಾನು ಹೇಳಲ್ಲ, ಬಟ್ ಹಿ ವಾಸ್ ವೆರಿ ಸ್ಟ್ರಾಂಗ್. ಸೊ ನಾವು ಪಕ್ಕದಲ್ಲಿ ನಾವು ಸ್ಟ್ರಾಂಗ್ ಆದ್ವಿ ಹಾಗೇನೆ. ಸೊ ಎವ್ರಿಥಿಂಗ್ ವೆಂಟ್ ಆನ್ ವೆಲ್. ಬಟ್ ನಾನು ಅದೇ ನನ್ನ ಪ್ರಕಾರ ಎನಿ ವೈಫ್ ವುಡ್ ಡೂ ಇಟ್, ಎವ್ರಿಬಡಿ. ಆ ಥರ ಸಿಚುವೇಶನ್ ಯಾರಿಗೂ ಬರದೇ ಇರಲಿ ಫಸ್ಟು, ಬೇಡ ಯಾರಿಗೂ. ಬಟ್ ಬಂದರೆ ಈ ಥರ ಧೈರ್ಯವಾಗಿರಬೇಕು. ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಕ್ಯಾನ್ಸರ್ ಅನ್ನೋ ವರ್ಡೇ ನಮಗೆ ಹೆದರಿಕೆ. ಬಟ್ ಈಗಿನ ದಿನದಲ್ಲಿ ನಾನು ನೋಡ್ತಾ ಇದ್ದೀನಿ ತುಂಬ ಜನಕ್ಕೆ, ಮಕ್ಕಳಿಗೆ ಕೂಡ ಬರ್ತಾ ಇದೆ, ಜಾಸ್ತಿ ಆಗಿದೆ ಅಂತ ನನಗನ್ಸುತ್ತೆ. ಹಾಂ, ಎಷ್ಟೊಂದು ಜನದಲ್ಲಿ ನಾವು ಕೇಳ್ತಾ ಇದ್ವಿ. ಸೊ ಅದಕ್ಕೆ ಟ್ರೀಟ್ಮೆಂಟ್ ಇದೆ, ಯಾರು ಹೆದರ್ಕೊಂಬಾರ್ದು. ಸ್ವಲ್ಪ ಹೆದರಿಕೆ ಆಗುತ್ತೆ ಕ್ಯಾನ್ಸರ್ ಅನ್ನೋ ವರ್ಡ್ ಕೇಳಿದಾಗ. ಬಟ್ ಗೋ ಹೆಡ್, ಟ್ರೀಟ್ ಮಾಡ್ಕೊಳ್ಳಿ, ಸ್ಟ್ರಾಂಗ್ ಆಗಿರಿ. ಸ್ಟ್ರಾಂಗ್ ಆಗಿದ್ದಷ್ಟು ಅದನ್ನು ಕ್ಯಾನ್ಸರ್ನ ದೂರ ತಳ್ಬೋದು ನಾವು. ನಾನು ಅವ್ರನ್ನ, ಶಿವರಾಜ್ ಕುಮಾರ್ ಅವ್ರನ್ನ ನೋಡಿಬಿಟ್ಟೆ ನಾನು ಹೇಳ್ತಾ ಇದ್ದೀನಿ.
ಹಿ ವಾಸ್ ಸ್ಟ್ರಾಂಗ್ ಇನಫ್, ಹಿ ಟುಕ್ ಎವ್ರಿಥಿಂಗ್. ಓಕೆ, ಯಾವುದಕ್ಕೂ ಬೇಡ ಅನ್ನಲಿಲ್ಲ. ಆ ಥರ ಹೋಗಿ ಧೈರ್ಯವಾಗಿ ಮಾಡಿಸ್ಕೋಬೇಕು ಅಂತ ಒಂದೇ ನಾನು ಕೇಳೋದು ಇಷ್ಟೇ. ಜನರಿಗೆ ಅವರೊಂದು ಮಾಡೆಲ್ ಆಗ್ಬೋದು ಎಲ್ಲರಿಗೂ. ಮಾಡೆಲ್ ಆಗಿದ್ದಾರೆ. ಹೌದು ಹೌದು, ಕರೆಕ್ಟ್. ಯಾಕಂತಂದ್ರೆ ನಾವು ಶಿವಣ್ಣ ಸ್ಟ್ರಾಂಗು, ಶಿವಣ್ಣ ಡ್ಯಾನ್ಸ್ ಮಾಡ್ತಾರೆ, ಶಿವಣ್ಣ ಈಗಲೂ ಸಣ್ಣ ಏಜಿನ ಪಾತ್ರ ಮಾಡ್ತಾರೆ, ಹಾಗೆ ಹೀಗೆ ಅಂತ ನಾವು ಮಾಧ್ಯಮದವ್ರು ಹೇಳ್ತಾ ಇದ್ದೆವು. ಆದರೆ ಅದನ್ನು ನೀವು ಪ್ರೂವ್ ಮಾಡಿದ್ರಿ, ನೀವು ಅದನ್ನು ಬದುಕಿ ತೋರಿಸಿದ್ರಿ. ಈ ಸಂದರ್ಭದಲ್ಲಿ ಬಾಯಲ್ಲಿ ಹೇಳೋದು ಸುಲಭ, ಅದನ್ನು ಇಟ್ಕೊಂಡು ಬದುಕಿ ನೀವು ಸಮಾಜದ ಎದುರು ನಿಲ್ಲೋದಷ್ಟು ಸುಲಭದ ಮಾತಲ್ಲ ಅದು. ನೀವು ಕೊನೆ ಗಳಿಗೆವರೆಗೂ ಅದೇ ಥರ ಮಾತಾಡ್ತಾ ಇದ್ರಿ. ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಿ ಕೊನೆ? ಐ ಥಿಂಕ್ ಐ ಕ್ಯಾನ್ ನೆವರ್, ಇಷ್ಟೇ ಈ ಕೈ ಇದೆಯಲ್ಲ ಅದು ಅಷ್ಟೇ ಹೌದು, ಅದೇ ಪ್ರೀತಿ, ಅದೇ ಬಾಂಧವ್ಯ, ನಮಗೂ ಅವ್ರಿಗಿರೋ ಒಂದು ಬಾಂಧವ್ಯ ಅದನ್ನು. ಬಟ್ ಐ ಲವ್ ದಮ್ ಸೋ ಮಚ್ ಬಿಕಾಸ್ ನನಗಿವತ್ತು ಲೈಫ್ ಅವರೇ. ಟುಡೇ ವಾಟ್ ಎವರ್ ಪೊಸಿಷನ್ ಐ ಆಮ್, ದ ರೀಸನ್ ಆ್ಯಂಡ್ ಮೈ ಇಂಡಸ್ಟ್ರಿ. ಅಫ್ಕೋರ್ಸ್ ಫ್ಯಾಮಿಲಿ ಫಸ್ಟ್, ಅದ್ರ ಬಗ್ಗೆ ಮಾತಾಡಂಗೆ ಗೀತಾ ಆಗಲಿ. ನಿಮ್ಮ ಒಳ್ಳೆತನ ನಿಮ್ಮನ್ನು ಕಾದಿದೆ ಅಂತ ಅಂದ್ಕೊಳ್ತೇನೆ ನಾನು. ನಿಮ್ಮ ಒಳ್ಳೆತನವೇ ನಿಮಗೆ ಮತ್ತೊಂದು ಜನ್ಮವನ್ನು ಕೊಟ್ಟಿದೆ. ಇಲ್ಲ, ಎಲ್ಲರದ್ದು ಆಶೀರ್ವಾದ ಅಷ್ಟೇ. ಅದೇ ಇವತ್ತು ಕೂತ್ಕೊಂಡು ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದೀವಿ. ಇಟ್ ಇಸ್ ಮನಸ್ಸಲ್ಲಿರೋ ಎಷ್ಟು ಆತಂಕ ಇತ್ತು ಅದೆಲ್ಲನೂ ಹೊರಗಡೆ ಹೋಯ್ತು ಅಂತ ನನಗೆ ಅನಿಸ್ತಾ ಇದೆ. ಬಿಕಾಸ್ ಐ ಆಮ್ ಸ್ಪೀಕಿಂಗ್ ಟು ಯು. ನನಗೆ ಖುಷಿ ಆಯ್ತು ಇವತ್ತು ಆ್ಯಕ್ಚುಲಿ ನೀವು ಬಂದಿದ್ದು. ಆಮೇಲೆ ಯೂಶಲಿ ನಾನು ಬಂದು ಹಿಂಗೆ ಕೂರೋದೇ ಇಲ್ಲ, ಬಟ್ ಐ ವಾಸ್ ಫೀಲಿಂಗ್ ವೆರಿ ನೈಸ್ ಟುಡೇ ಟು ಟಾಕ್ ಟು ಯು. ಥ್ಯಾಂಕ್ ಯು ಗೀತಮ್ಮ, ಥ್ಯಾಂಕ್ ಯು.